ನೀವು ಒಬ್ಬ ಹೆಂಗ್ಸಾಗೆ ಇನ್ನೊಬ್ಬ ಹೆಂಗಸಿನ ಬಗ್ಗೆ ಹೀಗೆ ಕೆಟ್ಟದಾಗಿ ಹೇಗ್ ಮಾತಾಡ್ತೀರಾ? ನನಗೆ ತಾಯಿ ಆಗಲು ತೊಂದರೆ ಆಗ್ತಾ ಇದ್ರೆ ನಾವು IVF ಸಹಾಯ ತಗೋಬಹುದಾಗಿತ್ತು. ಅದಕ್ಕಾಗಿ ನನ್ನ ಮನೆ ಹಾಳು ಮಾಡೋ ಅಗತ್ಯ ಇರ್ಲಿಲ್ಲ. ಅತ್ತೆ, ಈಗ ನಾನು ಕೂಡ ಲಾಸ್ಯಾಗಿದ್ದನ್ನೇ ಪ್ರಾರ್ಥನೆ ಮಾಡ್ತೀನಿ. ಅವಳ ಗರ್ಭ ಕೂಡ ಹಾಳಾಗ್ಲಿ ಅಂತ. ನೀವು ಯಾವ ವಾರಸ್ತರನಿಗಾಗಿ ಕನಸು ಕಾಣ್ತಾ ಇದ್ದೀರೋ ಆ ಆಸೆ ನೆರವೇರಬಾರ್ದು ಅಂತ. ಸಾಕು, ಇನ್ನು ಒಂದೇ ಒಂದು ಮಾತಾಡಿದ್ರೆ ಅಷ್ಟೇ. ನಿನ್ ಸಾಮಾನ್ ತಗೊಂಡು ಸರ್ವೆಂಟ್ ರೂಮ್ಗೆ ಹೋಗು, ಅರ್ಥ ಆಯ್ತಾ? ಅವಿನಾಶ್, ಡೈವರ್ಸ್ ಆಗೋವರೆಗೂ ನಾನು ನಿನ್ ಹೇಳ್ತೀನಿ. ಡೈವರ್ಸ್ ಫೈಲ್ ಆಗೋವರೆಗೂ ಮಾತ್ರ. ಬಾಸ್ ಬಿಟ್ಟು ಹೋಗೋಣ, ಬನ್ನಿ ಅಮ್ಮ. ಹೀಗೆ ಹೇಳಿ ಅವಿನಾಶ್ ದಿಶಾಳನ್ನ ನಿರ್ಲಕ್ಷಿಸಿ ತನ್ನ ಕೊಠಡಿಗೆ ಹೋಗ್ತಾನೆ. ದಿಶಾ ಬಾಲ್ಯದಿಂದಲೂ ತುಂಬಾ ಶಾಂತ ಸ್ವಭಾವದವಳು. ಅವಳ ತಾಯಿ ಬಹಳ ವರ್ಷಗಳ ಹಿಂದೆ ಸಾವನ್ನಪ್ಪಿದ್ರು. ಆದ್ರೆ ಅವಳ ಮಾವ ಅವಳಿಗೆ ತಾಯಿಯ ಕೊರತೆಯನ್ನ ಎಂದಿಗೂ ಅನುಭವಿಸಲು ಬಿಡ್ಲಿಲ್ಲ. ಅವಳ ಇಡೀ ಬಾಲ್ಯ ಬಡತನದಲ್ಲೇ ಕಳಿಬೇಕಾಯ್ತು.